ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಈ ವಿಡಿಯೋನ ಏನಕ್ಕಪ್ಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊಬೇಕಿತ್ತು. ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸು ಶಾಪಿಂಗ್ ಬಗ್ಗೆ. ಅದು ಅಲ್ಲದೆ ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳಿ. ನಾವು ಯೂಶ್ವಲಿ ಯೂಟ್ಯೂಬರ್ಸು ಇವರು ಸೀರೆ ಎಲ್ಲ ಮಾರ್ತಾರೆ ಅಂತ ಹೇಳಿ ನೋಡಿ ತಗೊತೀವಿ. ಬಟ್ ಅದು ತಪ್ಪು. ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅದು. ನಾನು ಆ್ಯಕ್ಚುಲಿ ಹಿಂಗೇನೆ ಒಂದು ಯೂಟ್ಯೂಬರ್ ಹತ್ರ ಒಂದು ಸ್ಯಾರಿ ತಗೊಂಡಿದ್ದೀನಿ. 2 ಸೀರೆ ಯೂಟ್ಯೂಬರ್ ಹತ್ರ ನಾನು ತಗೊಂಡಿದ್ದು. ಆ ಸೀರೆಯಲ್ಲಿ ಒಂದು ಸೀರೆ ನಮ್ಮಮ್ಮ ಇನ್ನೂ ಹೊಲಿಸಿಲ್ಲ ಅನ್ಸುತ್ತೆ. ಸೊ ಅದಕ್ಕೆ ಅವ್ರು ಇನ್ನೂ ರಿವ್ಯೂ ಹೇಳಿಲ್ಲ ನನಗೆ. ಬಟ್ ನಮ್ಮ ಅತ್ತೆ ಆಲ್ರೆಡಿ ಹೊಲಿಸ್ಕೊಂಡಿದ್ರು, ಅವರು ರಿವ್ಯೂ ಹೇಳಿದ್ದಾರೆ. ಸೊ ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಬಿಲೀವ್ ಮಾಡಿ ಸೀರೆ ತಗೊಂಡಿರ್ತೀವಿ, ಬಟ್ ಅದು ಆ ಥರ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಬಟ್ ಅವ್ರು ಕಳಿಸಿದ್ದು ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗೇ ಇತ್ತು. ಬಟ್ ಸೀರೆ ಕ್ವಾಲಿಟಿ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾಕಂತಂದರೆ ನಮ್ಮ ಅತ್ತೆ ಹೇಳಿದ ಪ್ರಕಾರ ಆ ಸೀರೆ ಈಗ ಒಂದು ಸೀರೆ ಇದೆ ಅಂತ ಹೇಳಿದ್ರೆ ಅದು ನೂಲು ಹಿಂಗೆ ಎಳೆದುಕೊಳ್ತಾ ಇದೆಯಂತೆ. ಫುಲ್ ಅಂದರೆ ಹಿಂಗೆ ಎಳೆದ್ರೆ ಸಾಕು, ಫುಲ್ ಓಪನ್ ಥರ ಫುಲ್ ನೂಲೇ ಸಪ್ರೇಟ್ ಆಗಿ ಹೋಗ್ತಿದೆ. ಪ್ಯಾಚ್ ಥರ ಫಿಲ್ ಬಿಟ್ಟೋಗ್ತಾ ಇದೆಯಂತೆ ಫುಲ್ಲು ಎಲ್ಲಾನು. ನಮ್ಮ ಅತ್ತೆಗೆ ಕೊಟ್ಟಿರೋ ಸೀರೆಯಲ್ಲಿ ಯಾವ ಥರ ಆಗಿದೆ. ನಮ್ಮಮ್ಮ ಇನ್ನೂ ಹೊಲಿಸ್ಕೊಂಡಿಲ್ಲ ಅನ್ಸುತ್ತೆ. ಇವಾಗ ರೀಸೆಂಟಾಗಿ ನಮ್ಮ ಅಪ್ಪ ಅಮ್ಮ ಬಂದಿದ್ರು, ಅವಾಗೆಲ್ಲ ವಿಡಿಯೋಸ್ ಮಾಡಿದ್ದೆ. ಆವಾಗ ಒಂದು 4-5 ಮಂತ್ಸ್ ಆಯ್ತು ಅನ್ಸುತ್ತೆ. ಆವಾಗ ಕೊಟ್ಟು ಕಳ್ಸಿರೋದು ನಮ್ಮ ಅಮ್ಮನಿಗೆ ನಾನು. ಬಟ್ ಅವರು ಏನಾಗಿದೆ ಅಂತ ಹೇಳಿ ಇನ್ನು ಅವರು ಸ್ಟಿಚ್ ಮಾಡಿಸೇ ಇಲ್ಲ ಅನ್ಸುತ್ತೆ, ಓಪನ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಅವ್ರು ನೋಡಿರಲ್ಲ. ನೋಡಿದ್ರಂತೂ ಪಕ್ಕ ಅವ್ರೂ ರಿವ್ಯೂ ಹೇಳ್ತಾರೆ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿ. ನಾನು ಫಸ್ಟ್ ಟೈಮು ಈ ಥರ ಶಾಪಿಂಗ್ ಮಾಡಿದ್ದು. ಬಟ್ ಈ ಥರ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಒಂದೊಂದ್ಸತಿ ಎಲ್ಲ ಥರನೂ ಒಂದೇ ಥರ ಇರಬೇಕು ಅಂತ ಅನ್ಕೊಳಕ್ಕಾಗಲ್ಲ. ನೆಕ್ಸ್ಟ್ ಟೈಮು ನೋಡಿಕೊಂಡು ಮಾಡಿದ್ರೆ ಆಯಿತು ಅಂತೇಳಿ ಮನಸ್ಸಿಗೆ ನಾನೇನು ಜಾಸ್ತಿ ತಗೊಳಕ್ಕೆ ಹೋಗಲಿಲ್ಲ. ಬಟ್ ಆದ್ರೂ ಅಷ್ಟೊಂದು ಪೇ ಮಾಡಿದ್ನಲ್ಲ, ಅದಕ್ಕೆ ವರ್ತ್ ಅಂತ ಅನಿಸ್ಲಿಲ್ಲ ಅಂತ ಅನ್ನಿಸ್ತು ನನಗೆ ಅವ್ರು ಹೇಳಿದ್ಮೇಲೆ. ನಾವು ಏನು ಅಮೌಂಟ್ ಕೊಡ್ತೀವಿ ಅದಕ್ಕೆ ಸ್ವಲ್ಪ ವರ್ತ್ ಇರಬೇಕಲ್ವಾ, ಅದಷ್ಟೇ. ದಯವಿಟ್ಟು ಯಾರೇ ಆದ್ರೂ ಆನ್ಲೈನಲ್ಲಿ ಯೂಟ್ಯೂಬರ್ಸ್ ಹತ್ರ ಯಾರ ಹತ್ರ ಆದರೂ ಪರ್ಚೇಸ್ ಮಾಡೋದಿದ್ರೆ ನೋಡ್ಕೊಂಡು ಪರ್ಚೇಸ್ ಮಾಡಿ. ಯಾಕಂತಂದರೆ ಎಕ್ಸ್ಚೇಂಜು ರಿಟರ್ನ್ಸು ಏನೂ ಇರಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅವ್ರು ಆ್ಯಕ್ಚುಲಿ ಡ್ಯಾಮೇಜ್ಡ್ ಆ್ಯಂಡ್ ಈ ಐಟಮ್ಸ್ಗಳಿಗೆ ಮಾತ್ರ ಸ್ಯಾರಿ ಎಕ್ಸ್ಚೇಂಜ್ ಇರುತ್ತೆ ಅಂತ ಹಾಕಿದ್ರು. ಬಟ್ ನಾನು ಓಪನಿಂಗ್ ಮಾಡಿದಾಗ ಆ ಥರ ಏನಿರಲಿಲ್ಲ ಸ್ಯಾರಿ. ಬಟ್ ನಮ್ಮ ಅತ್ತೆ ಸ್ಟಿಚ್ ಎಲ್ಲ ಮಾಡಿಸ್ಕೊಂಡು ಗಣೇಶ ಫೆಸ್ಟಿವಲ್ ಟೈಮಲ್ಲಿ, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಿದ್ದವರಿಗೆ, ಗಣೇಶ ಫೆಸ್ಟಿವಲ್ ಟೈಮಲ್ಲಿ ವೇರ್ ಮಾಡಿದ್ರು. ಅದಾದ್ಮೇಲೆ ಅವ್ರು ಹೇಳಿದ್ರು, ಪಿನ್ನು ಎಲ್ಲಿ ಈಗ ಸೀರೆ ಪಿನ್ ಮಾಡ್ತೀವಲ್ವ, ಹಿಂಗೆ ಇಲ್ಲಿ ಪಿನ್ ಮಾಡ್ತಾರಲ್ಲ, ಅಲ್ಲೇನಾದ್ರೂ ಪಿನ್ ತೆಗಿತು ಹೇಳ್ತಿದ್ರೆ ಫುಲ್ ಇಷ್ಟ ಆಗ್ಲಿಕ್ಕೆ ಅದು ಫುಲ್ ನೂಲೆಲ್ಲ ಎಳೆ ಬಿಟ್ಕೊಳುತ್ತಲ್ಲ, ಆ ಥರ ಬಿಟ್ಕೊತಾ ಇದೆಯಂತೆ. ಆ ಥರ ಹೇಳಿದ್ರು ನನಗೆ. ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಒಂದೊಂದು ಪಾಠ ಕಲಿಸ್ತಾವಲ್ವ ಲೈಫಲ್ಲಿ. ಎಲ್ಲಾನು ಪರ್ಫೆಕ್ಟಾಗಿ ಇರಬೇಕು ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಸೊ ನಾನೇನು ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ, ಅವ್ರು ಈ ಥರ ಕಳಿಸಿದ್ದಾರೆ ಅಂತೇಳಿ. ಅವ್ರು ಕಳಿಸಿದಾಗ ಚೆನ್ನಾಗೇ ಇತ್ತು ಅಂತ ಅನಿಸುತ್ತು ನನಗೆ. ನಾನು ವಿಡಿಯೋನು ಮಾಡಿದ್ದೀನಿ, ಅದನ್ನು ನೋಡಿಬೇಕಾದ್ರೆ ಅದು ಚೆನ್ನಾಗೇ ಇತ್ತು. ಬಟ್ ಯಾಕೆ ಆ ಥರ ಕ್ವಾಲಿಟಿ ಇದೆ ಅಂತ ನನಗಂತೂ ಗೊತ್ತಾಗಲಿಲ್ಲ. ವೇರ್ ಮಾಡಿದ್ಮೇಲೆ ಆ ಥರ ಆಗ್ತಿದೆಯಂತೆ. ಸ್ಟಿಚ್ ಮಾಡಿದಾಗಲೂ ಅಷ್ಟೇ, ಅವರು ಕಾಸ್ಟ್ಲಿ ಅಂದರೆ ಬ್ಲೌಸ್ ಎಲ್ಲ ಕೊಡೋದಕ್ಕೆ, ಸ್ಟಿಚ್ ಮಾಡಿಸೋದಕ್ಕೆಲ್ಲ ದುಡ್ಡು ಕೊಟ್ಟಿರ್ತಾರಲ್ವ. ಆಲ್ಮೋಸ್ಟ್ ಆ ವಿಡಿಯೋಗೆ ತುಂಬ ಜನ ಕಮೆಂಟು ಮಾಡಿದ್ರು, ಓಲ್ಡ್ ವಿಡಿಯೋ ಅದು. ಸೀರೆ ತೊಗೊಂಡಿದ್ದೀರಾ, ಇನ್ನೂ ಕಡಿಮೆ ಬೆಲೆ ಇರೋದು, ಅಷ್ಟೊಂದು ಪ್ರೈಸ್ ಕೊಟ್ಟಿದ್ದೀರಾ, ಹಂಗೆ ಹಿಂಗೆ ಅಂತೇಳಿ. ಬಟ್ ನಾನು ಆವಾಗ ಗೊತ್ತಾಗಲಿಲ್ಲ. ಆಮೇಲೆ ನೀವೆಲ್ಲ ಕಮೆಂಟ್ಸ್ ಎಲ್ಲ ಮಾಡಿದ್ಮೇಲೆ ಮತ್ತೆ ಒಂದು 2-3 ಜನ ಶಾಪಿಂಗ್ ಮಾಡಿರೋದೆಲ್ಲ ನೋಡಿದೆ ಯೂಟ್ಯೂಬಲ್ಲಿ. ಆವಾಗ ಗೊತ್ತಾಯಿತು ಅದು ಕಡಿಮೆ ಬೆಲೆದು ಅಂತ. ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾನು ಅವ್ರ ಬಗ್ಗೆ ಕೆಟ್ಟದಾಗಂತೂ ಹೇಳ್ತಾ ಇಲ್ಲ. ಯಾಕಂತಂದರೆ ಮತ್ತು ಅವರು ಆಲ್ರೆಡಿ ಒಂದು ಇನ್ಸಿಡೆಂಟ್ ಆಗಿತ್ತು, ಅವರ ಬಗ್ಗೆ ಬೇರೆ ಯೂಟ್ಯೂಬರ್ ಯಾರೋ ಮಾತಾಡಿ ಅವರು ಕೆಟ್ಟಂಗೆಲ್ಲ, ಅಂದರೆ ಬಾಯಿಗೆ ಬಂದಂಗೆಲ್ಲ ಬೈದಿದ್ದು ಅದೆಲ್ಲ ಅಂತೇಳಿ. ಸೊ ನನಗೆ ಆ ಥರ ಎಲ್ಲ ರಿಸ್ಕ್ ಎಲ್ಲ ತೊಗೊಂಡು ಇದು ಮಾಡೋಕ್ಕೆಲ್ಲ ಇಷ್ಟ ಇಲ್ಲ. ಬಟ್ ನನ್ನ ಓನ್ ಎಕ್ಸ್ಪೀರಿಯನ್ಸು ಈ ಥರ ಆಯಿತು ಅಂತೇಳಿ ಶೇರ್ ಮಾಡ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದೀನಿ ಅಷ್ಟೇ. ಆನ್ಲೈನಲ್ಲೆಲ್ಲ ಶಾಪ್ ಮಾಡಬೇಕಾದ್ರೆ ಹುಷಾರಾಗಿರಿ ಅಂತ ಹೇಳೋಕ್ಕೆ ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವು ಮೊನ್ನೆ ತಾನೇ ಮೈಸೂರು ಚಾಮರಾಜನಗರದಲ್ಲಿ ನಮ್ಮ ರಿಲೇಟಿವ್ಸ್ ಒಬ್ರದ್ದು ಮದುವೆ ಇತ್ತು. ಸೊ ಅಲ್ಲಿಗೆ ಹೋಗಿದ್ದು, ಬರಬೇಕಾದ್ರೆ ಮೈಸೂರಿಗೆ ಹೋಗಿದ್ವಿ. ಮೈಸೂರಲ್ಲಿ ಕರ್ನಾಟಕ ಸಿಲ್ಕ್ಸ್ ಅಂತ ಶಾಪ್ ಇದೆ, ಫೇಮಸ್ ಇದೆ, ಅದು ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊತೀನಿ. ಅಲ್ಲಿ 250 ಹಿಡಿದು ರೇಂಜ್ ಸ್ಟಾರ್ಟ್ ಆಗುತ್ತೆ ಸ್ಯಾರೀಸ್ದೆಲ್ಲೂ. ತುಂಬ ಕಲೆಕ್ಷನ್ಸ್ ಸಖತ್ತಾಗಿದೆ. ಅಂತಂದರೆ ಸಿಂಪಲ್ ವೇರ್ಸು, ಈ
ಡೈಲಿ ಆಫೀಸ್ಗೆ ಸ್ಯಾರಿನೇ ಹಾಕೊಂಡು ಹೋಗ್ಬೇಕು ಅಂತ ಅನ್ನೋರು, ಮತ್ತೆ ಮನೆಯಲ್ಲಿ ಸ್ಯಾರಿನೇ ಉಡೋದಕ್ಕೆ ಇಷ್ಟಪಡೋರು ಇರ್ಬೋದು, ಮತ್ತೆ ಗಿಫ್ಟಿಂಗ್ ಸ್ಯಾರೀಸ್ ಇರ್ಬೋದು, ಮತ್ತೆ ಬಲ್ಕಲ್ಲಿ ಮದುವೆಗಳಿಗೆ ಬಲ್ಕ್ ಸ್ಯಾರಿ ಎಲ್ಲ ಕೊಡ್ತಾರಲ್ಲ ಆ ಥರದವ್ರಿಗೆಲ್ಲ ಇದೆಲ್ಲ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಕಾಟನ್ ಸ್ಯಾರೀಸ್ ಅಂತೂ ನಿಜವಾಗ್ಲೂ ಒಂದೊಂದಕ್ಕಿಂತ ತುಂಬ ಚೆನ್ನಾಗಿದ್ವು. 4 ಫ್ಲೋರ್ಸ್ ಏನೋ ಇದೆ ಅನ್ಸುತ್ತೆ. 4 ಫ್ಲೋರ್ಸ್ ಅಲ್ಲಿ ಒಂದೊಂದು ವೆರೈಟೀಸ್ ಇಟ್ಟಿದ್ದಾರೆ. ಬಟ್ ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ನಾನು ಒಂದು ಸೀರೆ ತಗೊಬಂದೆ, ಮತ್ತು ನಮ್ಮ ಅತ್ತೆ, ನನ್ನ ಕೋ-ಸಿಸ್ಟರು 3 ಜನನು ಒಂದೊಂದು ಸೀರೆ ತಗೊಂಡ್ವಿ. ನೋಡ್ತಾ ಇರ್ಬೋದು, ಪಿಸ್ತಾ ಗ್ರೀನ್ ಸ್ಯಾರಿ, ಈ ಥರ ಗೋಲ್ಡ್ದು ಬಾರ್ಡರು ಮತ್ತು ಗೋಲ್ಡ್ ಬುಟ್ ಎಲ್ಲ ಬಂದಿದೆ. ಮತ್ತು ಅದಕ್ಕೆ ನೋಡಿ, ನಾವೇನು ಕುಚ್ಚು ಕಟ್ಸ್ತೀವಿ, ಕುಚ್ಚೂ ಇದೆ ಇದಕ್ಕೆ, ಗೋಲ್ಡು ಮತ್ತು ಪಿಸ್ತಾ ಗ್ರೀನ್ದೇನೆ. ಕಾಟನ್ ಸ್ಯಾರಿ ಇದು. ಇದ್ರ ಪ್ರೈಸ್ ಎಷ್ಟಿರ್ಬೋದು ನೋಡೋಣ ಹೇಳಿ. ಯಾರಾದ್ರೂ ಇದಕ್ಕಿಂತ ಕಡಿಮೆಗೆ ತಗೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇದಕ್ಕೆ ಆ್ಯಕ್ಚುಲಿ ನಾವು ಅಲ್ಲಿ ಕೊಟ್ಟಿದ್ದ ಪ್ರೈಸ್ ಬಂದು ತೋರಿಸ್ತೀನಿ ನೋಡಿ. ನಾವು ಆ್ಯಕ್ಚುಲಿ ಇದಕ್ಕೆ ಕೊಟ್ಟಿರೋಂಥ ಪ್ರೈಸು 430 ರುಪೀಸು. ನಾನು ಪಿಸ್ತಾ ಗ್ರೀನ್ ತಗೊಂಡೆ, ಮತ್ತು ನನ್ನ ಕೋ-ಸಿಸ್ಟರು ಇದೇ ಥರ ಪೀಸ್ ಬೇಕು ಅಂತ ಹೇಳಿ ಕೇಳಿದ್ರು, ಇನ್ನೊಂದು ಕಲರ್ ಇದೆಯಾ ಅಂತೇಳಿ. ಬಟ್ ಅವರು ಒಂದೇ ಕಲರ್ ಬರೋದು ಅಂತ ಹೇಳಿದ್ರು. ನಮ್ಮ ಅತ್ತೆ ವೈಟ್ ಕಲರ್ ತಗೊಂಡ್ರು. ಅದು 390ನೋ 380ನೋ ಏನೋ ಬೀಳ್ತು. ಅದಕ್ಕೆ ಕಲರ್ ಮೇಲೆ ವೇರಿಯೇಷನ್ ಇರುತ್ತೆ. ಮತ್ತು ನನ್ನ ಕೋ-ಸಿಸ್ಟರ್ನು ಗೋಲ್ಡ್ ಕಲರ್ ತಗೊಂಡ್ರು, ಅದೂ 430 ರುಪೀಸ್ ಏನೇ ಇತ್ತು. ಕಾಟನ್ ಸ್ಯಾರೀಸ್ ಮಾತ್ರ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಇದೆ. ನಾನು ಇನ್ನೊಂದೆರಡು ಸ್ಯಾರಿ ತಗೋಬೇಕು ಅಂತೇಳಿ ನೋಡಿದೆ. ಬಟ್ ನಾನು ಸುಮ್ಮನೆ ಎಲ್ಲ ಒಂದೆರಡು ಮೂರು ಎಲ್ಲ ತಂದಿಟ್ಕೊಂತು ಅಂತ ಹೇಳಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಇವಾಗ ಹಬ್ಬನೂ ಇಲ್ಲ, ಏನೂ ಇಲ್ಲ ಅಲ್ವಾ, ಸುಮ್ಮನೆ ತಂದಿಟ್ಕೊಂಡು ಏನಕ್ಕೆ ವೇಸ್ಟ್ ಮಾಡ್ಕೊಳ್ಳೋದು ಅಂತೇಳಿ ತಗೊಳಕ್ಕೆ ಹೋಗಲಿಲ್ಲ. ಬಟ್ ನಿಜವಾಗ್ಲೂ ನೀವೇನಾದ್ರೂ ಮೈಸೂರಾಗಿದ್ದರೆ ಅಥವಾ ನೀವೇನಾದರೂ ಮೈಸೂರಿಗೆ ಏನಾದರೂ ವಿಸಿಟ್ ಮಾಡ್ತಾ ಇದ್ರೆ ತಪ್ಪದೆ ಕರ್ನಾಟಕ ಸಿಲ್ಕ್ಸ್ ಅಂತ ಹೇಳಿ ಝೂ ಮತ್ತು ಈ ಅಕ್ವೇರಿಯಂ ಇದೆಯಲ್ಲ, ಫಿಶ್ ಅಕ್ವೇರಿಯಂ ಇದೆಯಲ್ಲ, ಅದರ ಆಪೋಸಿಟಲ್ಲೇ ಇರೋದು. ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ತುಂಬ ತುಂಬ ಚೆನ್ನಾಗಿದೆ. ಇದೇನು ಪ್ರಮೋಷನ್ ವಿಡಿಯೋ ಮಾಡ್ತಾ ಇಲ್ಲ ನಾನು. ಕಲೆಕ್ಷನ್ಸ್ ಅಂತೂ ನಿಜವಾಗ್ಲೂ ನನಗಂತೂ ತುಂಬ ಇಷ್ಟ ಆಯಿತು. ಕಾಟನ್ ಸ್ಯಾರೀಸು, ಅದರಲ್ಲೂ ಕಾಟನ್ ಸ್ಯಾರೀಸ್ ಇಷ್ಟಪಡೋರು ಇರ್ತಾರಲ್ಲ ಅವ್ರಿಗಂತೂ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ವೈಡ್ ವೆರೈಟಿ ಆಫ್ ರೇಂಜಸ್ ಇದೆ. ನಿಮಗೆ ಬಜೆಟ್ 1000 ಒಳಗಡೆ ತುಂಬ ಗ್ರ್ಯಾಂಡ್ ಆಗಿರೋವಂಥ ಸ್ಯಾರಿಗಳೂ ಇದ್ದಾವೆ. ಅಂದರೆ ಕಾಟನ್ಸಲ್ಲೇ ತುಂಬ ಗ್ರ್ಯಾಂಡ್ ಆಗಿರೋವಂಥ ಸ್ಯಾರಿಗಳು ಇದ್ದಾವೆ. ನಿಮಗೆ ತುಂಬ ಇಷ್ಟ ಆಗುತ್ತೆ ಅದೆಲ್ಲ ಸ್ಯಾರಿಗಳು ಅಂತ ನಾನು ಅನ್ಕೊತಾ ಇದ್ದೀನಿ. ಪರ್ಸ್ನಲಿ ನನಗಂತೂ ತುಂಬ ಇಷ್ಟ ಆಯಿತು. ನಾನು ಸದ್ಯಕ್ಕೆ ಈ ಸತಿ ಈ ಸೀರೆ ತಗೊಂಡಿದ್ದೀನಿ, ತುಂಬ ಚೆನ್ನಾಗಿತ್ತು ಅಂತೇಳಿ. ನೆಕ್ಸ್ಟ್ ಟೈಮ್ ಮತ್ತೆ ವಿಸಿಟ್ ಮಾಡಿದಾಗ ಇನ್ನೊಂದೆರಡು ತಗೋಬೇಕು, ಮತ್ತು ನಮ್ಮ ಅಮ್ಮನಿಗೆ ತಗೊಂಬರ್ಬೇಕು. ಅಂದರೆ ಯೂಶ್ವಲಿ ಈಗ ಸಮ್ಮರ್ ಹಾಲಿಡೇಸ್ಗೆ ಏನಾದ್ರೂ ನನ್ನ ಮಗಳನ್ನ ಕರ್ಕೊಂಡು ಊರಿಗೆ ಏನಾದರೂ ಹೋದರೆ ಆವಾಗ ಅಲ್ಲೇ ನಮ್ಮ ಅಮ್ಮನ ಮೈಸೂರಿಗೆ ಕರ್ಕೊಂಡೋಗಿ ಅವ್ರಿಗೆ ಯಾವ್ದು ಬೇಕೋ ಅದನ್ನು ತಗೊಳ್ಳಿ ಅಂತೇಳಿ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಮತ್ತು ನಾನು ನನ್ನ ಕೋ-ಸಿಸ್ಟರೂ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಅದ್ರ ಪಕ್ಕನೇ ಇದು 1000, 2000, 3000 ತನಕ 5000 ತನಕ ಏನು ಇರ್ಬೋದು ಅನ್ಸುತ್ತೆ ಈ ಸ್ಟೋರಲ್ಲಿ. ಅದರ ಪಕ್ಕನೇ ಕಾಸ್ಟ್ಲಿ ಸ್ಯಾರಿಗಳು, ಬನಾರಸ್ ಸ್ಯಾರೀಸ್ ಇರ್ಬೋದು, ಸಿಲ್ಕ್ ಸ್ಯಾರೀಸು, ಅದ್ರದ್ದು ಶಾಪ್ ಪಕ್ಕದಲ್ಲೇ ಇದೆ. ಕರ್ನಾಟಕ ಸಿಲ್ಕ್ಸ್ ಅವ್ರದ್ದೇನೆ, ಅದನ್ನು ನ್ಯೂ ಔಟ್ಲೆಟ್ ಅನ್ಸುತ್ತೆ, ಅದು ಬೇಸ್ಮೆಂಟಲ್ಲಿ ಇದೆ ಅಂತ ಹೇಳಿದ್ರು ನಮ್ಮ ಅತ್ತೆ. ನಾವು ಟೈಮ್ ಆಗಿತ್ತು, ಮಕ್ಕಳಿಗೆಲ್ಲ ಬಿಟ್ಟೋಗಿದ್ವಿ. ಸೊ ಟೈಮ್ ಆಗಿತ್ತು ಅಂತೇಳಿ ನಾವೇನು ಆ ಸ್ಟೋರ್ಗೆ ಹೋಗೋಕ್ಕೆ ಹೋಗಿಲ್ಲ. 1 ಅವರ್ ಟೈಮ್ ಇಟ್ಕೊಂಡು ಇದನ್ನೆಲ್ಲ ಕವರ್ ಮಾಡ್ಕೊಬರೋಣ ಅಂತೇಳಿ ಹೋಗಿದ್ವಿ ಅಷ್ಟೇ. ಆನ್ ದ ವೇ ಬರ್ತಾ ಇದ್ವಲ್ಲ, ಹಂಗೆ ಹೋಗಿದ್ದು ಬರೋಣ ಅಂತೇಳಿ ಒಂದು ಎಕ್ಸ್ಪೀರಿಯನ್ಸ್ ಆದಾಗುತ್ತೆ, ಹೆಂಗಿರುತ್ತೆ ಅಂತೇಳಿ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತೇಳಿ ಹೋಗಿದ್ದು ಬಂದ್ವಿ. ಬಟ್ ಸ್ಯಾರಿ ಮಾತ್ರ ಅಲ್ಟಿಮೇಟ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ವೇರ್ ಮಾಡಿದಾಗ ಒಂದು ವಿಡಿಯೋ ಹಾಕ್ತೀನಿ, ನೋಡಿ ತಪ್ಪೇನೆ. ನಾನು ಇದಕ್ಕೆ ಆಲ್ರೆಡಿ ಗೋಲ್ಡ್ ಕಲರ್ ಬ್ಲೌಸ್ ಇದೆ ನನ್ನ ಹತ್ರ. ಸೊ ನಾನೇನು ಸ್ಟಿಚ್ ಮಾಡ್ಸೋಕ್ಕೆ ಹೋಗಲ್ಲ ಬ್ಲೌಸು. ಅಂದರೆ ನನಗೆ ಜರಿ ಎಲ್ಲ ಜಾಸ್ತಿ ಬರುತ್ತೆ, ಕೆಳಗೆ ನರಿಗೆ ಹಿಡಿತೀವಲ್ಲ ನಾವು, ಅದೆಲ್ಲ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ಶಾರ್ಟು ಇದ್ದೀನಲ್ವ ಸ್ವಲ್ಪ, ಸೊ ನನಗೆ ಆಲ್ಮೋಸ್ಟ್ ಜರಿ ಎಲ್ಲ ಜಾಸ್ತಿ ಬರುತ್ತೆ ಯಾವಾಗ್ಲೂ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಥಿಂಕ್ ಎಲ್ರಿಗೂ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ದಯವಿಟ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಾದ್ರೆಲ್ಲ ಹುಷಾರಾಗಿರಿ ಅಂತ ಕೇಳ್ಕೊತೀನಿ. ನನಗೆ ಏನಂತ ಅನಿಸ್ತು ಅಂತ ಹೇಳಿದ್ರೆ, ನಾನು ಆ್ಯಕ್ಚುಲಿ ನಮ್ಮ ಅತ್ತೆಯವ್ರಿಗೆ ಪರ್ಚೇಸ್ ಮಾಡಿಕೊಟ್ಟಿದ್ನಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಆ ಸ್ಯಾರಿಗಿಂತನೂ ವರ್ತ್ ಬೈಯಿಂಗ್ ಈ ಸ್ಯಾರಿ ಅಂತ ಅನ್ನಿಸ್ತು ನಿಜವಾಗ್ಲೂ. ರೀಟೇಲ್ ಬಲ್ಕ್ ಆರ್ಡರ್ಸು ಇರ್ತವೆ ಅನ್ಸುತ್ತೆ, ಬಟ್ ಒಂದೊಂದು ಪೀಸೇ ಇರುತ್ತೆ ಅಂತ ಅನ್ಕೊಂತೀನಿ ನಾನು. ಅದು ಗೊತ್ತಿಲ್ಲ ನನಗೆ, ಅಲ್ಲಿ ಹೋದ್ರೇ ಚೆಕ್ ಮಾಡೋಕ್ಕಾಗೋದು. ನಾನೇನು ಅಷ್ಟೊಂದು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡೋಕ್ಕೆ ಹೋಗಿಲ್ಲ, ಅಲ್ಲಿ ವಿಡಿಯೋಸು ಮಾಡೋದಕ್ಕೆ ಅಲೋ ಮಾಡಲ್ಲ. ಸೊ ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದಾಗಿತ್ತು. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ಲೈಕ್ ಮಾಡಿ,
ಶೇರ್ ಮಾಡಿ, ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಥ್ಯಾಂಕ್ ಯು ಎವ್ರಿ ಒನ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.